ವರದಾಂ ಕರುಣಾಪೂರ್ಣಾಂ ಭಕ್ತಿಲೋಲಾಂ ಹಿತಂಕರೀ. ಎಲ್ಲ ಉಪನಿಷತ್ತುಗಳೇ ಗೋವು, ಗೋಪಾಲಕೃಷ್ಣನೇ ಹಾಲು ಕರೆಯೋನು, ಪಾರ್ಥನೇ ಕರು, ಗೀತಾಮೃತವೇ ಹಾಲು. ಜ್ಞಾನಿಗಳು ಈ ಅಮೃತನ ಕುಡಿತಾರೆ. ಈ ಸಾರಾಂಶವುಳ್ಳ ಗೀತಾ ಪುಸ್ತಕನ ಈ ವೇದಾಂತ ನೆಲೆಯಿಂದ ಪ್ರತಿ ವರ್ಷ 1,00,000 ಕಾಪಿನ ಪ್ರಿಂಟ್ ಮಾಡಿ ಪಬ್ಲಿಷ್ ಮಾಡ್ತಾ ಇದ್ದೀನಿ. ಉಚಿತವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹಂಚ್ತಾ ಇದ್ದೀನಿ. ಅಪ್ಸರಿ ಶಂಕರಯ್ಯನವರೇ, ಈ ಕೆಲ್ಸಕ್ಕೆ ₹1,000 ಖರ್ಚಾಗುತ್ತಲ್ಲ, ಯಾಕೆ ತಡ್ಕೊಳ್ತೀರಿ? ಕಿರಣ್ ಕುಮಾರ್ ಅವರೇ, ಮನುಷ್ಯ ಸಂಪಾದನೆ ಕಡೆಗೆ ನಿಗಾ ಕೊಟ್ರೆ ಹೇಗೆ? ನನಗ್ ಬರೋ ಲಾಭದಲ್ಲಿ ಕಿಂಚಿತ್ತು ಅಂದ್ರೆ 10% ಭಾಗ ನಮ್ಮ ಹಿಂದೂ ಧರ್ಮ, ನಮ್ಮ ಸಂಪ್ರದಾಯ ಇವುಗಳ ಪ್ರಚಾರದ ಬಗ್ಗೆ ವಿನಿಯೋಗಿಸ್ತಾ ಇದ್ದೇನೆ. ಈ ಧಾರಾಳ ಕೂಡ ಎಲ್ರಿಗೂ ಬರ್ಬೇಕಲ್ಲ? ಬರಬೇಕು ಸ್ವಾಮಿ. ನಮ್ಮ ಆಚಾರ, ನಮ್ಮ ವ್ಯವಹಾರ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ಮನೆತನದ ಬಗ್ಗೆ ಶ್ರದ್ಧೆ ಇಲ್ಲದೆ ಹೋದ್ರೆ ನಾವು ಹೇಗೆ ಮನುಷ್ಯರು ಅಂತ ಅನಿಸ್ಕೊಳ್ಳೋದು? ನಮ್ಮ ದೇಶ ತಾನೇ ಹೇಗೆ ಮುಂದುವರಿಯುತ್ತೆ? ಶಂಕರಯ್ಯನವರೇ, ನಮ್ಮ ಪತ್ರಿಕೆಗೆ ನೀವು ಸಂದರ್ಶನ ಕೊಟ್ಟಿದ್ದಕ್ಕೆ ಬಹಳ ಸಂತೋಷ. ನಮ್ಮ ಧರ್ಮದ ಬಗ್ಗೆ ಆಸಕ್ತಿ ವಹಿಸಿದ್ದಕ್ಕೆ ನನಗೂ ಅಷ್ಟೇ ಸಂತೋಷ. ನಾವಿನ್ ಬರ್ತೀವಿ. ನಮಸ್ಕಾರ. 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 ಸಾವಿತ್ರಿ, ಸಾವಿತ್ರಿ, ಸಾವಿತ್ರಿ. ಏನು ಅಂದ್ರೆ? ಜಸ್ಟಿಸ್ ರಾಜಾರಾಯರ್ ಕಾಗದ ಬರ್ದಿದ್ದಾರೆ. ಏನಂತೆ? ಅವ್ರ ಮಗಳು ಸುಗುಣ BSc ಪಾಸ್ ಮಾಡಿದ್ಲಂತೆ. ಅದಕ್ಕೇನಂತೆ? ಅದಕ್ಕೇನಂತೆ? ಅವಳನ್ನ ನಮ್ ಸೊಸೆ ಮಾಡ್ಕೊಳಕ್ಕೆ ನಾನು ವ್ಯವಹಾರ ನಡೆಸ್ತಾ ಇಲ್ವೇ? ಓಹೋ, ನೀವೇ ಹೆಣ್ಣು ನೋಡಿ ನೀವೇ ಮೆಚ್ಕೊಂಡ್ರಾಯ್ತಾ? ನಮ್ ಮಗನ ಒಂದ್ ಮಾತು ಕೇಳೋದ್ ಬೇಡ್ವಾ? ಅವನೇನೆ ಕೇಳುದು. ನೀನ್ ತಾಳಿ ಕಟ್ಬೇಕಾರೆ ನಮ್ಮಪ್ಪ ಏನಾರು ನನ್ ಕೇಳಿದ್ನೆ. ಅವ್ನು ಹೇಳಿದ ತಕ್ಷಣ ಬಾಯಿ ಮುಚ್ಕೊಂಡು ತಾಳಿ ಕಟ್ಲಿಲ್ವೇ? ಮಕ್ಕಳು ಶ್ರೀರಾಮಚಂದ್ರನಾಗಿರ್ಬೇಕು, ವನವಾಸಕ್ಕೆ ಹೋಗುದು ಅದಕ್ಕೂ ತಯಾರಿರ್ಬೇಕು. ಅದು ತ್ರೇತಾಯುಗ, ಇದು ಕಲಿಯುಗ. ಯುಗ ಯಾವ್ದಾದ್ರೇನು ಈ ವೇದಾಂತ ನಿಲಯಕ್ಕೆ ಎಂಥ ಸೊಸೆ ನಡೆಸ್ಬೇಕು ನನಗ್ ಚೆನ್ನಾಗ್ ಗೊತ್ತು. ಬಂದ್ರಿ ಬೇಗ. ಏನ್ರಿ ಎಷ್ಟು ಇದೆ ಭಾರ? ಎಲ್ಲಾ ಸಾಮಾನು ತಂದ್ರ ಸ್ಟೇಷನ್ ಬಿಟ್ಟು ಬಂದ್ರು. ಎಣಿಸಿದ್ ನೀನು, ಹೊತ್ಕೊಂಡ್ ಬರ್ತಾ ಇರೋದು ನಾನು. ಏನಿದು, ನಿನ್ ಮಗಳು ಹೊಳಿಯೆಲ್ಲ ದಿಢೀರ್ ಪ್ರತ್ಯಕ್ಷ ಆಗ್ಬಿಟ್ರಲ್ಲೇ? ಎಷ್ಟೇ ಆದ್ರೂ ನಾನು ಹೆಣ್ಣೆ ತೊಳಲ್ವೇ? ಇನ್ನೊಂದ್ ತಿಂಗಳು ನಾವು ಲೇಟ್ ಆಗಿ ಬಂದಿದ್ರೆ ನನ್ ತಮ್ಮನ್ ಮದ್ವೆ ಇನ್ವಿಟೇಷನ್ ಕೊಡ್ತೀರಾ ಅಂತ ಗೊತ್ತಾಗಿ ನಾವು ಮೊದ್ಲೇ ಬಂದ್ಬಿಟ್ವು. ಹೌದು ಬಾಬಾ, ಇನ್ಮೇಲೆ ನಾನು ಊದ್ಕಡ್ಡಿ ವ್ಯಾಪಾರ ಇವರಲ್ಲೇ ಮಾಡೋದು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ತಗೊಳ್ಳಿ. ಈಗ ತಾನೇ ಬಂದಿದ್ದೀರಿ, ಒಳಗಡೆ ಹೋಗಿ ವಿಶ್ರಾಂತಿ ತಗೊಳ್ಳಿ ಹೋಗಿ. ಮೊದ್ಲು ನಾನ್ ಬಂದ್ ವಿಷಯ ಇತ್ಯರ್ಥ ಆಗ್ಲಿ.
ಅಲ್ಲ ನಾನ್ ಬದುಕಿರೋವಾಗ್ಲೇನೆ ನಂದು ತಂದು ಅಂತ ನೋಡ್ದೆ ನನ್ ತಮ್ಮನ್ಗೆ ಬೇರೆ ಕಡೆ ಸಂಬಂಧ ನೋಡಿದ್ದೀರಾ ಅಂತ ಗೊತ್ತಾಗಿ ನನಗೆ ಎಷ್ಟು ಸಂಕಟವಾಯ್ತು ಗೊತ್ತಾ? ನನ್ನ ಮಗಳಿಗೆ ಏನಾಗಿದೆ? ಅವಳು ಹುಟ್ಟಾಗ್ನಿಂದ ನನ್ ಸೊಸೆ ಅಂತ ಹೇಳ್ತಾ ಇದ್ದಲ್ಲ, ಇವಾಗ ನನ್ನ ತಮ್ಮನ್ ಬೇರೆ ಕಡೆ ಸಂಬಂಧ ಹುಡುಕ್ತಾ ಇದ್ದೀರಲ್ಲ, ಇದ್ಯಾನ? ಸುಭದ್ರ, ಕಾಲಿಟ್ಟ ತಕ್ಷಣ ಈ ಮನೆ ಕುರುಕ್ಷೇತ್ರ ಮಾಡ್ಬೇಡಮ್ಮ. ಅಮ್ಮ, ಅಪ್ಪನ್ ಮಾತು ಕೇಳಿದ್ಯಾ? ಅಪ್ಪ ಏನೇ ಹೇಳಿ, ಅಮ್ಮ ಏನೇ ಹೇಳಿ, ಮಾಡ್ಕೊಳ್ಳೋನು ಅವನು ಒಪ್ಪಬೇಕಲ್ಲಮ್ಮ. ನೀನ್ ಹೇಳಿದ್ರೆ ಅವ್ನು ನಿನ್ ಮಾತು ಕೇಳ್ತಾನಮ್ಮ. ಮದ್ವೆ ವಿಷಯದಲ್ಲಿ ಯಾರನ್ನು ಒತ್ತಾಯ ಮಾಡ್ಕೊಡ್ಕಣೆ. ಹಾಗಾದ್ರೆ ಕುಮಾರ್ ಎಲ್ಲಿ? ನಾನೇ ಅವನ ಹತ್ರ ಮಾತಾಡ್ತೀನಿ. ಅವನು ಊರ್ನಲ್ಲಿಲ್ಲ, ಧರ್ಮಸ್ಥಳಕ್ಕೆ ಹೋಗಿದ್ದಾನೆ. ಅಂದ್ರೆ ಅಲ್ಲಿ ನಡೆಯೋ ಶುಭ ಕಾರ್ಯಕ? ಅಯ್ಯೋ, ನಾಳೆ ಅಲ್ಲಿ 100 ಜನಕ್ಕೆ ಸಾಮೂಹಿಕ ಮದುವೆ ಸುಬ್ಬಿ. ಏನಪ್ಪ, ಕುಮಾರ್ ಅಲ್ಲಿ ಮದುವೆ ಮಾಡ್ಕೊಳಕ್ ಹೋಗಿದಾನ? ಮದುವೆ ಮಾಡ್ಕೊಳಕ್ಕಲ್ಲಮ್ಮ, ಆ ನವದಂಪತಿಗಳಿಗೆ ಶುಭಾಶಯ ಹೇಳಕ್ಕೆ. ಈ ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ ತಮ್ಮ ನೆಚ್ಚಿನ ಗಾಯಕರಾದ ಶ್ರೀ ಕುಮಾರರವರು ತಮ್ಮ ಕ್ಷೇತ್ರಕ್ಕೆ ಆಗಮಿಸಿ ನೂತನ ವಧುವರರಿಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಅವರಿಗೆ ಶ್ರೀ ಕ್ಷೇತ್ರದ ಸ್ವಾಮಿಯ ಅನುಗ್ರಹ ಇರಲಿ ಎಂದು ಪ್ರಾರ್ಥಿಸುತ್ತಾರೆ. ಅಲ್ಲಪ್ಪ, ನೀವಾಗ ಹಾರ್ಮೋನಿ ಬಾರ್ಸ ಕೂತ್ಕೊಂಡಿದ್ಯಲ್ಲ, ಬೆಂಗಳೂರು ಸೇರ್ಬೇಕಾದ್ರೆ ಲೇಟ್ ಆಗೋದಿಲ್ವಾ? ಹೊರಡು ಬೇಗ, ಇಡು ಬಾಕ್ಸಲ್ಲಿ. ಅಶ್ವಥ, ಬಾ. ಏನೇ ಯಾರಿದು? ಎಲ್ಲಿತೆಯ? ನನ್ನ ಬಟ್ಟೆನಲ್ಲಿತ್ತು. ನೀನು ಉಡ್ಬಿನೇನೆಯಾ? ಏನಪ್ಪ, ನಾನು ಉಡ್ಬಿನ? ಏನ್ ಅದಕ್ಕೆ ನಾವು ಧರ್ಮಸ್ಥಳ ಬಂದಿದ್ದು? ಹುಡುಗಿ ಬಹಳ ಮುದ್ದಾಗಿದ್ದಾಳೆ. ಹುಡುಗಿ ಏನೋ ಮುದ್ದಾಗಿದ್ದಾಳೆ, ಅದು ನನ್ನ ಬಟ್ಟೆ ಒಳಗೆ ಬಂದು ಸೇರೋದು ಕಾರಣ ಏನು ಅಂತ ಕೇಳ್ತಾ ಇದ್ದೀನಿ. ಹುಡುಗಿ ಮುದ್ದಾಗಿದಂತ ಹುಡುಗಿ. ನನ್ಗನ್ಸುತ್ತೆ ನಮಗಿಂತ ಮುಂಚೆ ರೂಮ್ನಲ್ಲಿ ಯಾರೋ ಇದ್ದಿರಬಹುದು, ಅವ್ರದ್ದಿದ್ರು ಇರ್ಬೋದೇನೋ ಅಲ್ವಾ? ನಮಗೆ ಆಗಿದ್ದು ಇಲ್ಲಿ ಇಟ್ಬೇಡ. ಎಷ್ಟೇ ಹಾಕ್ಲಿ ಸರ್? ಟ್ಯಾಂಕ್ ಫುಲ್ ಮಾಡಪ್ಪ. ಸರಿ. ಅಶ್ವಥ, ಏನೇ ಇಲ್ಬಾ, ಇಲ್ಲಿ ನೋಡಿದ್ಯಾ? ಯಾರೀ ಫೋಟೋ ನನ್ನ ಪರ್ಸನಲ್ ಇಟ್ಟಿದ್ದು? ನಿನ್ ಕೈಯೇ. ನಿಮ್ ಎದುರಿಗೆ ಆ ಫೋಟೋ ರೂಮ್ ನಲ್ಲಿ ಬಿಟ್ಟು ಬರ್ಲಿಲ್ಲ? ನಮ್ಮ ಎದುರಿಗೆ ಇಟ್ಟಯ್ಯ, ಮತ್ತೆ ನಿನ್ ಪರ್ಸನಲ್ ಇಟ್ಕೊಂಡಿರ್ಬೋದು. ಬುದ್ಧಿ ಇಲ್ಲ ನನಗೆ, ನಿಮಗೆ ಹೇಳೋಕ್ ಬಂದಲ್ಲ. ಸರ್ ಬಿಲ್. ಹೇಗಿದೆ ಫೋಟೋ? ಚೆನ್ನಾಗಿದೆ ಅಲ್ಲ? ತಗೋ, ಇಲ್ಲ ಇಟ್ಕೋಪ್ಪ. ಏನಮ್ಮ ಮಗಳು ಅಂತ ಸ್ವಲ್ಪನೂ ವಾಜ್ಯಲೇನೆ ಬೇಡವಾ? ಒಂದು ಹೆಣ್ಣು ಮಗು ತಾಯಿಯಾಗಿ ಇಂಥ ಪ್ರಶ್ನೆ ಕೇಳ್ತಾ ಇದೆಯಲ್ಲೇ? ಮತ್ತೆ ಅಪ್ಪ ಇವತ್ ಬೆಳಗ್ಗೆ ಜಸ್ಟಿಸ್ ರಾಜಾರಾವ್ ಮಗಳ ವಿಷಯ ಮಾತಾಡ್ತಿದ್ದಾಗ ನೀನ್ ಮಾತಾಡಿ ಸುಮ್ನೆ ಇದ್ದಲ್ಲ, ಯಾಕೆ? ಅವ್ರ ಸ್ವಭಾವ ನಿನ್ ಗೊತ್ತಿದೆಯಲ್ಲಮ್ಮ. ಅವ್ರು ಹಿಡಿದಿದ್ದೇ ಹಠ. ಒಡ ಹುಟ್ಟಿದ ತಂಗಿ ಇವ್ರ ಮಾತು ಕೇಳದೆ ಯಾವನ್ನೋ ಮದುವೆ ಆದ್ಲು ಅಂತ ಮನೆಯಿಂದ ಆಚೆ ಕಳಿಸ್ಲಿಲ್ವಾ? ತಂಗಿನೂ ಒಂದೇ, ಮಗಳು ಒಂದೇನಾ? ಅವ್ರ ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಎಲ್ರೂ ಒಂದೇನೆ. ಕುಮಾರು ಈಗಿನ ಕಾಲದ ಹುಡುಗ, ಅವ್ನ್ ಸರಳನ್ನೇ ಮದುವೆ ಮಾಡ್ಕೋತೀನಿ ಅಂತ ಹಠ ಮಾಡಿದ್ರೆ ಅವಾಗ ನಮ್ಮಪ್ಪ ಏನ್ ಮಾಡ್ತಾರೆ? ಕುಮಾರ್ ಬರ್ಲಿ, ನಾನು ಅವನ ಹತ್ರ ಮಾತಾಡಿ ಈ ಮದುವೆಗೆ ಒಪ್ಪಿಸ್ತೀನಿ ಕಣಮ್ಮ. ಸರಿ, ಊಟ ಮಾಡು. ಏನೇ ಸರಳ, ಯಾವಾಗ ಬಂದೆ? ನೀನು ಒಬ್ಬಳೆ ಬಂದೆ? ಇಲ್ಲ ರೇಡಿಯೋ ಸ್ಟೇಷನ್ ಬಂದಿದ್ಯೋ? ರೇಡಿಯೋ ಸ್ಟೇಷನ್ ಬಂದಿದೆ, ಟಿವಿ ಸ್ಟೇಷನ್ ಬಂದಿದೆ. ರೇಡಿಯೋ ಸ್ಟೇಷನ್ ನಿಮ್ಮಮ್ಮ, ಟಿವಿ ಸ್ಟೇಷನ್ ಯಾರು? ಅದೇ ನಮ್ಮಪ್ಪ, ನಿಮ್ ಮುತ್ಕೊಟ್ಟಿ ಬಾವ. ನಮ್ಮಮ್ಮ ಹೇಳ್ದಂತಾನೆ ಆಕ್ಟ್ ಮಾಡೋದು, ಅದಕ್ಕೆ ಅವ್ರ ಟಿವಿ ಸ್ಟೇಷನ್ ಅನ್ನೋದು. ನಿಮ್ಮಪ್ಪ ಟಿವಿ ಸ್ಟೇಷನ್, ನೀನು ರೈಲ್ವೆ ಸ್ಟೇಷನ್. ಕುಮಾರ್, ಏನಕ್ಕ ಸದ್ಯ ಬಂದಿಲ್ಲ, ನನ್ಗೆ ಈಗ ಸಮಾಧಾನ ಇತ್ತು ಕಣೋ. ಕುಮಾರ್, ಈ ಮನೇಲಿ ನಾನೇ ಒಂದ್ ಗುಂಪು, ಬಾಕಿಯವರೆಲ್ಲ ಇನ್ನೊಂದ್ ಗುಂಪು. ಕುಮಾರ್,
ಅಪ್ಪ ಎಂತ ಕೆಲಸ ಮಾಡ್ಬಿಟ್ಟಿದ್ದಾರೆ ಗೊತ್ತಾ? ನಾನು ಈಗ ತಾನೇ ಮನೆ ಬರ್ತಾ ಇದ್ದೀನಿ, ಸ್ವಲ್ಪ ಟೈಮ್ ಕೊಡು, ಮುಖ ತಗೊಂಡು ಬಟ್ಟೆ ಗಿಟ್ಟ ಬದಲಾಯಿಸ್ಕೊಂಡ್ ಬರ್ತೀನಿ, ಆವಾಗ ನಿಧಾನ ಕೂತ್ಕೊಂಡು ಮಾತಾಡೋಣ. ಹಾ ಕುಮಾರ್, ಒಳ್ಳೆ ಸಮಯಕ್ಕೆ ಬಂದೆ. ನಿನ್ಗೊಂದು ವಿಷಯ ಗೊತ್ತಾ? ನಾನೊಂದು ಬತ್ತಿ ಕಂಡು ಹಿಡಿದಿದ್ದೀನಿ. ಅದರ ಹೆಸರು ನೀಲಿ ಕಮಲದ ಕೆಂಪು ಸ್ಪೆಷಲ್ ಸಾಂಬ್ರಾಣಿ ಬತ್ತಿ ಅಂತ. ಒಂದು ಪ್ಯಾಕೆಟ್ 10 ರೂಪಾಯಿ. ಬೆಳಿಗ್ಗೆ ಹಚ್ಬಿಟ್ರೆ ಸಾಯಂಕಾಲದವರೆಗೂ ಆ ತಾವರೆ ಹೂವಿನ ಪರಿಮಳ ಚೆಲ್ತಾ ಇರುತ್ತೆ. ಚೆಲ್ಲಿ ಬಿಡಿ, ತಗೋ. ಏನೋ ಒಂಥರ ವಾಸನೆ ಬರ್ತಾ ಇದೆಯಲ್ಲ, ರಬ್ಬರ್ ಸೂಟ್ ವಾಸನೆ. ಇದನ್ನ ಅಗರಬತ್ತಿ ಅಂತ ನೀವು ವ್ಯಾಪಾರ ಮಾಡೋದಕ್ಕಿಂತಲೂ ಈ ಸೊಳ್ಳೆ ಓಡಿಸೋ ಬತ್ತಿ ಅಂತ ಬದಲಾಯಿಸಿದ್ರೆ ಒಳ್ಳೆ ವ್ಯಾಪಾರ ಆಗುತ್ತೆ ನೋಡಿ ನಿಮಗೆ. ತಗೊಳ್ಳಿ, ಇಟ್ಕೊಳ್ಳಿ. ಕುಮಾರ್, ಬೇಗ ಬಟ್ಟೆ ಬದಲಾಯಿಸ್ಕೊಂಬ, ನಿನ್ನ ಹತ್ರ ಮಾತಾಡಬೇಕಾಗಿದೆ. ಅವನು ಈಗ ತಾನೇ ಮನೆಗೆ ಬರ್ತಾ ಇದ್ದಾನೆ, ಒಬ್ಬೊಬ್ರು ಯಾಕೆ ಗೋಳಕೋತಾ ಇದ್ದೀರಿ? ಕುಮಾರ್, ಪ್ರಯಾಣ ಸುಖವಾಗಿತ್ತಪ್ಪ? ಚೆನ್ನಾಗಿತ್ತಮ್ಮ, ಏನ್ ತೊಂದರೆ ಇಲ್ಲ. ಶಿವಪುರದ ದೇವಾಲಯದಲ್ಲಿ ವರ್ಷಕ್ಕೊಂದು ಸಾರಿ ವಿಶೇಷ ಪೂಜೆ ಅಲ್ಲಿ ವಿಜೃಂಭಣೆಯಿಂದ ನಡೆಯುತ್ತದೆ.